ವೀರ ಮದಕರಿ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಹಾಗೂ ಟೆನ್ನಿಸ್ ಕೃಷ್ಣ ಜೋಡಿ ಮಹಿಳೆಯರಿಗೆ ಹಣ ಸಿಗುತ್ತದೆಂದು ಅರ್ಧ ತಲೆ ಬೋಳಿಸಿ ವಂಚನೆ ಮಾಡಿದಂತೆಯೇ ಮಹಿಳೆಯರ ತಲೆ ಬೋಳಿಸಿ ವಂಚನೆ ಮಾಡಿರುವ ಘಟನೆ ಕಂಡುಬಂದಿದೆ. ಜನ ಆಸೆ ಮತ್ತು ಭಯವನ್ನು ಬಂಡವಾಳ ಮಾಡಿಕೊಳ್ಳುವ ಸೈಬರ್ ಅಪರಾಧಿಗಳು ದಿನಕ್ಕೊಂದು ಹೊಸ ಮಾದರಿಯ ವಂಚನೆ ಜಾಲ ಬೀಸುತ್ತಿದ್ದಾರೆ. ತಮಿಳುನಾಡಿನ ಸೇಲಂ ಜಿಲ್ಲೆಯಲ್ಲಿ ಇಂತಹುದೇ ಒಂದು ಅಚ್ಚರಿಯ ಮತ್ತು ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದೆ. ಹೊಸ ಸಾಂಕ್ರಾಮಿಕ ರೋಗ ಹರಡುತ್ತಿದೆ, ಅದರಿಂದ ಬಚಾವಾಗಲು ತಲೆ ಬೋಳಿಸಿಕೊಂಡರೆ ಸರ್ಕಾರದಿಂದ 15,000 ರೂಪಾಯಿ ಸಿಗುತ್ತದೆ ಎಂಬ ನಕಲಿ ಯೋಜನೆಯನ್ನು ನಂಬಿ 3 ಮಹಿಳೆಯರು ತಮ್ಮ ತಲೆಯನ್ನು ಸಂಪೂರ್ಣವಾಗಿ ಬೋಳಿಸಿಕೊಂಡು ವಂಚನೆಗೊಳಗಾಗಿದ್ದಾರೆ. ಈ ವಿಚಿತ್ರ ವಂಚನೆಯ ಜಾಲ ಸೇಲಂ ಜಿಲ್ಲೆಯ ಸಣ್ಣ ಹಳ್ಳಿಯೊಂದರಲ್ಲಿ ನಡೆದಿದೆ. ಗ್ರಾಮದ ಮಹಿಳೆಯೊಬ್ಬಳಿಗೆ ಅನಾಮಧೇಯ ವ್ಯಕ್ತಿಯೊಬ್ಬ ಕರೆ ಮಾಡಿದ್ದಾನೆ. ತಾನು ಉನ್ನತ ಸರ್ಕಾರಿ ಅಧಿಕಾರಿ ಎಂದು ಪರಿಚಯಿಸಿಕೊಂಡ ಆ ವ್ಯಕ್ತಿ ಮಹಿಳೆಯ ಹೆಸರು, ಆಕೆಯ ಕುಟುಂಬದ ಸಂಪೂರ್ಣ ವಿವರಗಳನ್ನು ಹೇಳಿ ನಂಬಿಕೆ ಗಿಟ್ಟಿಸಿಕೊಂಡಿದ್ದಾನೆ. ನಂತರ ಮಾತು ಮುಂದುವರಿಸಿದ ಆತ, ಕೋವಿಡ್ ವ್ಯವಕಲನ 19 ಮಾದರಿಯಲ್ಲೇ ಮತ್ತೊಂದು ಹೊಸ ಅಪಾಯಕಾರಿ ವೈರಸ್ ಬಂದಿದೆ. ಈ ವೈರಸ್ ಮಾನವನ ತಲೆಕೂದಲಿನ ಮೂಲಕವೇ ವೇಗವಾಗಿ ಹರಡುತ್ತಿದೆ. ಹೀಗಾಗಿ ವಿದೇಶಗಳಲ್ಲೂ ಜನರು ತಲೆ ಬೋಳಿಸಿಕೊಳ್ಳುತ್ತಿದ್ದಾರೆ ಎಂದು ಸುಳ್ಳು ಕತೆ ಹೇಳಿ ಹೆದರಿಸಿದ್ದಾನೆ. ಜನರು ತಲೆ ಬೋಳಿಸಿಕೊಳ್ಳುವುದನ್ನು ಪ್ರೋತ್ಸಾಹಿಸಲು ತಮಿಳುನಾಡು ಸರ್ಕಾರ ಬೃಹತ್ ಹಣಕಾಸಿನ ನೆರವು ಘೋಷಿಸಿದೆ ಎಂದು ನಂಬಿಸಿದ್ದಾನೆ. ಆತ ನೀಡಿದ ಆಫರ್ಗಳು ಹೀಗಿದ್ದವು: ಮಹಿಳೆಯರು ತಲೆ ಬೋಳಿಸಿಕೊಂಡರೆ 15,000 ರೂಪೀಸ್ ಧನಸಹಾಯ, ಶಾಲಾ ಕಾಲೇಜು ವಿದ್ಯಾರ್ಥಿನಿಯರಿಗೆ 45,000 ರೂಪೀಸ್, 1000 ಮತ್ತು ಉಚಿತ ಲ್ಯಾಪ್ಟಾಪ್, ಪುರುಷರಿಗೆ 6 ರೂಪೀಸ್, 000 ಹಣಷ್ಟೇ ಅಲ್ಲದೆ ಈ ಯೋಜನೆ ಸೀಮಿತ ಜನರಿಗೆ ಮಾತ್ರ ಲಭ್ಯವಿದೆ. ನಾಳೆ ಮಧ್ಯಾಹ್ನವೇ ಸರ್ಕಾರಿ ಅಧಿಕಾರಿಗಳು ಮನೆಗೆ ಬಂದು ಹಣ ವಿತರಿಸಲಿದ್ದಾರೆ. ಅವರು ಬರುವುದರೊಳಗೆ ತಲೆ ಬೋಳಿಸಿಕೊಂಡಿರಬೇಕು ಎಂದು ಡೆಡ್ಲೈನ್ ವಿಧಿಸಿದ್ದ ಸರ್ಕಾರಿ ಅಧಿಕಾರಿಯ ಮಾತುಗಳನ್ನು ಸತ್ಯವೆಂದು ನಂಬಿದ ಗ್ರಾಮದ ಸುಮಾರು 20 ಜನರು ತಲೆ ಬೋಳಿಸಿಕೊಳ್ಳಲು ಸಿದ್ಧರಾಗಿದ್ದರು. ತಕ್ಷಣವೇ ಕಾರ್ಯಪ್ರವೃತ್ತರಾದ 3 ಮಹಿಳೆಯರು ಕ್ಷೌರಿಕನನ್ನು ಕರೆಸಿ ತಲೆ ಬೋಳಿಸಿಕೊಂಡಿದ್ದಾರೆ. ಆದರೆ ಮಾರನೇ ದಿನ ಹಣ ಪಡೆಯಲು ಆ ವ್ಯಕ್ತಿಯ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿದಾಗ ಅದು ಸ್ವಿಚ್ ಆಫ್ ಆಗಿತ್ತು. ತಾವು ನಕಲಿ ಕರೆಯನ್ನು ನಂಬಿ ಮೋಸ ಹೋಗಿರುವುದು ಅರಿವಿಗೆ ಬರುತ್ತಿದ್ದಂತೆಯೇ ಆ ಮಹಿಳೆಯರು ಕಣ್ಣೀರಿಟ್ಟಿದ್ದಾರೆ. ಈ ವಿಷಯ ತಿಳಿದ ತಕ್ಷಣವೇ ತಲೆ ಬೋಳಿಸಿಕೊಳ್ಳಲು ಸಾಲಿನಲ್ಲಿ ನಿಂತಿದ್ದ ಉಳಿದ 17 ಗ್ರಾಮಸ್ಥರು ತಮ್ಮ ನಿರ್ಧಾರವನ್ನು ಕೈಬಿಟ್ಟು ಪಾರಾಗಿದ್ದಾರೆ. ಸರ್ಕಾರ ಯಾವುದೇ ರೀತಿಯ ಯೋಜನೆಗಳನ್ನು ಫೋನ್ ಕರೆಗಳ ಮೂಲಕ ಜಾರಿಗೆ ತರುವುದಿಲ್ಲ. ಅನಾಮಧೇಯ ಕರೆಗಳನ್ನು ನಂಬಿ ಹಣ ಪಾವತಿಸುವುದು ಅಥವಾ ಇಂತಹ ವಿಚಿತ್ರ ಷರತ್ತುಗಳಿಗೆ ಒಪ್ಪಿಕೊಳ್ಳುವುದು ಮಾಡಬಾರದು. ಯಾವುದೇ ಅನುಮಾನಾಸ್ಪದ ಕರೆಗಳು ಬಂದಲ್ಲಿ ತಕ್ಷಣವೇ 1930 ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ಸಂಪರ್ಕಿಸುವಂತೆ ಪೊಲೀಸರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. கொரோனா வைரஸ் பரவுது, அதனால வெளிநாட்டில் பரவிச்சான். அதனால நீங்கள் மொட்டை அடிச்சுக்கிட்டீங்கன்னா அந்த கொரோனா வைரஸ் வராது. பெண்கள் அடிச்சுக்கிட்டா 15,000, ஆண்கள் அடித்தா 6,000 சொல்லி பேசினாங்க. நாங்களும் ஃபோனில் பேசினோம். அவங்க அப்புறம் ஃபோன்லேயே பேசவும் இல்லை, வரவும் இல்லை. இந்த மாதிரி வந்துட்டோம் நாங்கள் இதுலேயே வரவே இல்லை. யார் மொட்டை அடிச்சது? மொட்டை அடிச்சது இங்கே தான் அடிக்க சொல்லி அடிச்சு அவங்க தான் வர சொன்னாங்க சார். அடின்னு சொன்னாங்க. அதுக்கு பிற்பாடு சார் நான் மொட்டை அடிச்சிட்டோம். எத்தனை பேருங்க? 3 பேர் தான் மொட்டை அடிச்சிட்டோம். அப்புறம் எல்லாம் நிறைய பேர் நின்றுட்டு இருக்கு. மொட்டை அடிக்க வந்தது எத்தனை பேர்? இப்போ அவங்க ஆள் அனுப்பணும், நீங்களே ஆள் வச்சு அடிச்சிருக்கீங்க. ஃபோன் பண்ணி காசு ஆளுக்கு 5,000 கொடுக்குறோம், எல்லாம் இது மாதிரி கொரோனா வைரஸ் வருது, இதெல்லாம் ஒரு 18 பேருக்கு டோக்கன் வந்துருக்குது, வந்து நீங்கள் எல்லாம் மொட்டை அடிச்சுக்காங்க, நாங்கள் கொண்டாந்து காசு கொடுத்துட்றோம், உங்களை ஃபோட்டோ பிடிச்சிக்கிட்டு போகிறோன்னு தான் சொன்னது. அப்புறம் இவங்க உடனே எங்ககிட்ட வந்து நாங்கள் கோயில்கிட்ட இருந்தீங்களோ கூப்பிட்டு வாங்கன்னு மொட்டை அடிங்க, நபர் இப்பயே வந்துக்கிட்டு இருக்கிறாங்க அப்படின்னு சொன்னது. ஸ்கூல் பிள்ளைங்களெல்லாம் எவ்வளோ தரேன்னாங்க? 45,000 கொடுக்குறாங்க. ஸ்கூலு மொத்தம் எத்தனை பேர் வந்தீங்க மொட்டை அடிக்க? 20 பேர்த்துக்கு இருப்பாங்க. அப்புறம் எப்படி எல்லாம் தெரிஞ்சது உங்களுக்கு? தெரிஞ்சு அவங்க போன சுவிட்ச் ஆஃபில் வச்சுக்கிட்டாங்க. ஓட்டது இல்லை பாப்பா சார், அதனால அப்படியே சுவிட்ச் ஆஃபில் வச்சுக்கிட்டாங்க. இங்கே தென்னக்கொடி பாளையம் தெரியாமல் போயிட்டேன்னாங்க. அப்புறம் வந்து இங்கே ரோட்டுக்கிட்ட இங்கே வந்துட்டேன், நீங்கள் அடிங்கன்னு சொன்னாங்க. என்கிட்டையும் பேசினாங்க சார். அப்புறம் வரவே இல்லைங்க சார்.